ಗರಿ ಗರಿಯಾದ ನೋಡ್ಬೋದು ನೀವು. ಇದ್ರ ಸೌಂಡ್ ಕೂಡ ಎಷ್ಟು ಗರಿ ಗರಿಯಾಗಿ ಕೇಳಿಸ್ತಾ ಇದೆ. ಆಮೇಲೆ ಅದನ್ನ ಕಟ್ ಮಾಡಿದ್ರೆ ಒಳಗಡೆ ಲೈಟ್ ಬಹಳ ಹಗುರವಾದ ಈ ಮಂಗಳೂರು ಬಜ್ಜಿ ಹೇಗ್ ಮಾಡೋದು ಹೇಳ್ಕೊಡ್ತೀನಿ. ಅದ್ರ ಜೊತೆ ಒಂದು ಕೊಬ್ಬರಿ ಚಟ್ನಿಯನ್ನ ಮಾಡೋಣ. ಬಹಳ ಈಸಿಯಾಗಿ ಇನ್ಸ್ಟಂಟ್ ಆಗಿ ಮಾಡ್ಬೋದು. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ ಫ್ಯೂಷನ್. ರುಚಿ ರುಚಿಯಾದ ಹಗುರವಾಗಿರೋ ಈ ಮಂಗಳೂರು ಬಜ್ಜಿ ಹೆಂಗ್ ಮಾಡೋದು ನೋಡೋಣ. ಇಲ್ಲಿ ನಾನು ಒಂದು 3/4 ಕಪ್ ಹುಳಿ ಮೊಸರು ತಗೊಂಡಿನಿ. ಸಪೋಸ್ ನಿಮ್ ಮೊಸರು ಸ್ವಲ್ಪ ಫ್ರೆಶ್ ಇತ್ತು, ಜಾಸ್ತಿ ಹುಳಿ ಇದ್ದಿದ್ದಿಲ್ಲ ಅಂದ್ರೆ ಮೊಸರನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ತಗೋಬೇಕು. ಇದಕ್ಕೆ ನಾನು 1 ಕಪ್ಪಿನಷ್ಟು ನೀರ್ ಹಾಕ್ಲಿಕತ್ತೀನಿ. ಅಂದ್ರೆ ನಾ ಇದನ್ನ ಗಟ್ಟಿ ಮಜ್ಜಿಗೆ ಮಾಡ್ಕೊಲಿಕತ್ತೀನಿ. ನೀವು ಒಂದ್ ವೇಳೆ ನಿಮ್ಮ ಹತ್ರ ಈ ಹುಳಿ ಮಜ್ಜಿಗೆ ಉಳ್ದಿರ್ತದ ಒಂದೊಂದ್ ಸರ್ತಿ, ಆ ಹುಳಿ ಮಜ್ಜಿಗೆ ಇತ್ತು ಅಂತಂದ್ರೆ ನೀವು ಅದನ್ನೇ ತಗೋಬಹುದು. ಈ ಬಜ್ಜಿ ಮಾಡ್ಲಿಕ್ಕೆ ಯಾವುದೇ ತರದ ಪರ್ಫೆಕ್ಟ್ ಅಳತಿ ಅಂತ ಏನಿಲ್ಲ. ಇವಾಗ ನೋಡ್ರಿ ಗಟ್ಟಿಯಾಗಿರೋ ಹುಳಿ ಮಜ್ಜಿಗೆ ಆಗ್ಯದ. ನೀವು ರೆಡಿ ಮಜ್ಜಿಗೆ ಇತ್ತಂದ್ರೆ ತಗೋಬಹುದು. ಅದಕ್ಕೆ ಚಲೋ 1 ಚಮಚ ಸಕ್ರಿ ಹಾಕೋಣ. ಈ ಬಜ್ಜಿ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರ್ತದ. ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸಕ್ರಿ ಹಾಕೋರಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಅಂದಾಜಾಗಿ ನಾ ಈಗ ಸ್ವಲ್ಪ ಉಪ್ಪು ಹಾಕೊಲಿಗತ್ತೀನಿ. ಆಮೇಲೆ ಲಾಸ್ಟಿಗೆ ನಾವ್ ಎಷ್ಟು ಬೇಕೋ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈ ಮಜ್ಜಿಗೆಗೆ ಒಂದ್ ದೊಡ್ಡ ಬಟ್ಲ ನಾನು ಮೈದಾ ಹಾಕೊಲಿಕತ್ತೀನಿ. ಮೈದಾ ಚಂದ ಜರಡಿ ಹಿಡ್ಕೊಂಡು ಹಾಕೊಳ್ರಿ. ಇದಕ್ಕೆ ಇಷ್ಟೇ ಅಳತಿ ಅಂತಿಲ್ಲ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ತಕ್ಕಂತೆ ಜಾಸ್ತಿ ಹುಳಿ ಮಜ್ಜಿಗೆ ತಗೊಳ್ರಿ, ಅದ್ರ ತಕ್ಕ ಮೈದಾ ತಗೊಳ್ರಿ. ಇದಕ್ಕೆ 1/4 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊಲಿಕತ್ತೀನಿ. ನಾ ಯಾವ ಅಳತಿಯಲ್ಲಿ ಮೈದಾ ತಗೊಂಡಿನಿ ಅದರದ್ದು 1/4 ಕಪ್ಪಿನ್ಕಿಂತ ಸ್ವಲ್ಪ ಕಡಿಮೆ ನೀವು ಅಕ್ಕಿ ಹಿಟ್ಟು ಹಾಕೋಬೇಕು. ಅಂದ್ರೆ ಅದರಿಂದ ಗರಿ ಗರಿ ಆಗ್ತದ. ಇದನ್ನ ಚಂದ ಈ ರೀತಿ ನೀವು ಚಲೋ ಕಲ್ಸ್ಕೊರಿ. ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಇಷ್ಟ ಆದ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಅದರಿಂದ ನಾನು ಹಾಕೋ ಮುಂದಿನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದ. ಸದ್ಯಕ್ಕ ನನ್ನ ಹತ್ರ ಟೈಮ್ ಅದ, ಅದಕ್ಕೆ ನಾನು 1 ತಾಸವರೆಗೂ ಇದನ್ನ ನೆನಿಲಿಕ್ಕೆ ಇಡ್ಲಿಕತ್ತೀನಿ. ಈಗ ಇದಕ್ಕೊಂದು ನಾವು ಇನ್ಸ್ಟಂಟ್ ಕೊಬ್ಬರಿ ಚಟ್ನಿ ಮಾಡೋಣ. ಬಹಳ ಸಿಂಪಲ್ ಆದ ಒಂದು ಕೊಬ್ಬರಿ ಚಟ್ನಿ ಹೇಳ್ಕೊಡ್ಲಿಕತ್ತೀನಿ. 1/4 ಕಪ್ಪಿನಷ್ಟು ಪುಟಾಣಿ ಕಾಳು ಹಾಕೊಳ್ಳೋಣ. 4-5 ಹಸಿಮೆಣಸಿನಕಾಯಿ, ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೊಳ್ರಿ. ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಇದಕ್ಕ ನಾವು ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಕಲರ್ ಚಲೋ ಬರ್ತದೆ, ಟೇಸ್ಟ್ ಚಲೋ ಬರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ. ಆಮೇಲೆ ಸಣ್ಣಗ ಹೆಚ್ಚಿರೋ ಹಸಿ ಕೊಬ್ಬರಿ ನೀವು ಬೇಕಾದ ತುರ್ಕೊಂಡು ತಗೋಬಹುದು. ಇಲ್ಲ ನಾನು ಹಸಿ ಕೊಬ್ಬರಿನ ಸಣ್ಣಗೆ ಹೆಚ್ಚಿ ತಗೊಂಡಿನಿ. ಇದು ಎಲ್ಲವನ್ನ ಹಾಕೋಣ. ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕಿ ಮುಂಚೆ ನಾನು ನೀರ್ ಹಾಕ್ಲಾರ್ದೆ ಇದನ್ನ ಹಾಗೆ ರುಬ್ಕೋತೀನಿ. ಈ ಚಟ್ನಿನ ನೀವು ಬರೇ ಮಂಗಳೂರು ಬಜ್ಜಿಗಂತ ಅಷ್ಟೇ ಅಲ್ಲ, ದೋಸೆಗೆ, ಇಡ್ಲಿಗೆ, ಮತ್ತೆ ನೀವು ಶಾವ್ಗಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದಕ್ಕೆ ಎಲ್ಲದಕ್ಕೂ ಈ ಚಟ್ನಿನ ನಾವು ಉಪಯೋಗಿಸ್ಬೋದು. ಆಮೇಲೆ ಇದಕ್ಕೆ ಎಷ್ಟು ಬೇಕೋ ನಿಮ್ಗ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ಕ್ವಾಂಟಿಟಿ ಒಳಗ್ ನೀರ್ ಹಾಕಿ ನುಣ್ಣಗ ಇದನ್ನ ರುಬ್ಕೊಳ್ಳೋಣ. ಯೂಶ್ವಲಿ ನಾವು ಈ ದೋಸೆಗೆ ಅದಕ್ಕ ಸ್ವಲ್ಪ ಗಟ್ಟಿ ಚಟ್ನಿ ಮಾಡ್ತಿರ್ತೀವಿ. ಈ ಮಂಗಳೂರು ಬಜ್ಜಿಗೆ ಜಾಸ್ತಿ ಗಟ್ಟಿ ಬೇಕಾಗಂಗಿಲ್ಲ, ಸ್ವಲ್ಪ ತೆಳುವಾಗಿದ್ರ ಟೇಸ್ಟಿ ಆಗಿರ್ತದೆ. ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದೇ ಜಾರ್ ಒಳಗ ಸ್ವಲ್ಪ ನೀರ್ ಹಾಕಿ ಹಾಕೊಳ್ಳೋಣ. ಈ ಒಂದು ಕೋಕೋನಟ್ ಚಟ್ನಿ ರೆಡಿ ಆಗಿದೆ. ಈ ಚಟ್ನಿನ ನೀವು ಯಾವ್ದಕ್ಕೂ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು. ಇವಾಗ ಇದಕ್ಕ ನಾನು ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ ಕಾಯಿಸಿ ಅದ್ರೊಳಗೆ ಸಾಸಿವೆ, ಜೀರಿಗೆ, ಮತ್ತೆ ಒಣ ಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಮಾಡ್ಕೊಂಡು ಈ ಬಿಸಿ ಬಿಸಿ ಒಗ್ಗರಣೆನ ಇದ್ರೊಳಗೆ ಹಾಕೋಣ. ಈ ಒಗ್ಗರಣೆ ಹಾಕೋದ್ರಿಂದ ಇದ್ರದ್ದು ಟೇಸ್ಟ್ ಬಹಳ ಹೆಚ್ಚಿಗೆ ಆಗಿ ಬಹಳ ಟೇಸ್ಟಿಯಾಗಿ ಆಗ್ತದೆ. ನೀವು ಬೆಳ್ಳುಳ್ಳಿ ತಿಂತಿದ್ರೆ 1-2 ಬೆಳ್ಳುಳ್ಳಿ ಹೆಸಳನ್ನ ಹಾಕಿ ಈ ಚಟ್ನಿ ಮಾಡ್ಕೋಬಹುದು. ಇದು ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಇವಾಗ ಇಲ್ಲಿ ನಾ ಕಲಿಸಿಟ್ಟಿರೋ ಹಿಟ್ಟು 1 ತಾಸು ಮೇಲೆ ಆತು. ನೀವು ಮಧ್ಯಾಹ್ನ ಮತ್ತೆ ಸಾಯಂಕಾಲ ಮಾಡೋಂಗಿದ್ರೆ ಮುಂಜಾನೆನೆ ಕಲಿಸಿ ಇಟ್ಬಿಟ್ರೆ ಸಾಕು. ನೆನೆದಷ್ಟು ಟೇಸ್ಟಿ ಆಗ್ತದೆ, ಮತ್ತೆ ಚಲೋ ಫರ್ಮೆಂಟ್ ಆದಷ್ಟು ಹೌರಿಗಾಗ್ತದೆ. ಇವಾಗ ನೋಡ್ಬೋದು ಸ್ವಲ್ಪ ಚಲೋ ಹಿಟ್ಟು ನೆನೆದಿದೆ. ಇವಾಗ ಇದಕ್ಕ ಸಣ್ಣಗೆ ಹೆಚ್ಚಿರೋ ಹಸಿ ಕೊಬ್ಬರಿ, ನೀವು ಬೇಕಾದ್ರೆ ಕೊಬ್ಬರಿನ ತುರಿದು ಹಾಕ್ಬೋದು. ಸಣ್ಣಗೆ ಹೆಚ್ಚಿಕೊಂಡಿರೋದು ಹಸಿ ಕೊಬ್ಬರಿ, ಮತ್ತೆ ಇದು ಸಣ್ಣಗೆ ಹೆಚ್ಚಿರೋ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಬಹಳ ಟೇಸ್ಟಿ ಆಗ್ತದೆ. ಆಮೇಲೆ ಸಣ್ಣಗೆ ಹೆಚ್ಚಿರೋ ಹಸಿ ಶುಂಠಿ, ಆಮೇಲೆ ಇದು 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ ಇದಕ್ಕೆ ಸ್ವಲ್ಪ ಮೆಣಸಿನ ಕಾಳು ಪುಡಿ ಮಾಡಿದೀನಿ, ಕ್ರಶ್ ಮಾಡಿದ್ದು ಮೆಣಸಿನ ಕಾಳು ಹಾಕ್ರಿ. ಹಸಿ ಮೆಣಸಿನಕಾಯಿ ಕೂಡ ಸಣ್ಣಗೆ ಹೆಚ್ಕೊಂಡಿನಿ. ನೀವು ಬೇಕು ಅನ್ಸಿದ್ರೆ ಹಸಿ ಮೆಣಸಿನಕಾಯಿ, ಕೊಬ್ಬರಿ, ಕರಿಬೇವು ಮತ್ತೆ ಜೀರಿಗೆ, ಹಸಿ ಶುಂಠಿ ಎಲ್ಲವನ್ನ ಮಿಕ್ಸರ್ ಒಳಗೆ ಹಾಕಿ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಹಾಕ್ಬೋದು. ಮೇಲೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚಲೋ ಆಗ್ತದೆ. ಈಗ ಬೇಕಂದ್ರೆ ನೀವು ಕೊತ್ತಂಬರಿ, ಹಸಿ ಶುಂಠಿ, ಮೆಣಸಿನಕಾಯಿ, ಹಸಿ ಕೊಬ್ಬರಿ ಮತ್ತೆ ಜೀರಿಗೆ ಎಲ್ಲವನ್ನ ನೀವು ಮಿಕ್ಸರ್ ಒಳಗ ಹಾಕಿ ಜಸ್ಟ್ ಒಂದ್ ಸ್ವಲ್ಪ ಹಿಂಗ ಗ್ರೈಂಡ್ ಮಾಡ್ಕೊಂಡಂಗ್ ಮಾಡಿ ಹಾಕಿದ್ರು ಟೇಸ್ಟ್ ಚಲೋ ಆಗ್ತದೆ. ಇವಾಗ ನೋಡಿ ಚಂದ ಕಲ್ಸಿನಿ. ಸ್ವಲ್ಪ ಬಹಳ ಗಟ್ಟಿ ಅನ್ನಿಸ್ಲಿಕತ್ತಿತ್ತು, ಅದಕ್ಕ
ಒಂದು 2-3 ಟೀ ಸ್ಪೂನ್ ಅಷ್ಟು ನಾನು ಇದಕ್ಕೆ ಮಜ್ಜಿಗೆ ಹಾಕಿ ಕಲಿಸ್ಕೊಲಿಕತ್ತೀನಿ. ನೀವು ಬೇಕಂದ್ರೆ ನೀರನ್ನು ಹಾಕಿನೂ ಕಲಿಸ್ಕೋಬಹುದು. ಇವಾಗ ಇದಕ್ಕೆ ಮಾಡುವಾಗ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಅಂದ್ರೆ ಅಡಿಗೆ ಸೋಡಾ ಹಾಕಬೇಕು. ಉಪ್ಪು ನಾವು ಮುಂಚೆನೆ ಕಲಿಸಿಡುವಾಗ ಹಾಕಿವಿ, ಉಪ್ಪು ಸಕ್ಕರೆ. ನೀವು ಬೇಕಾದ್ರೆ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಉಪ್ಪು ಸಕ್ಕರೆ ಹಾಕ್ಬೋದು. ಈ ಸೋಡಾದ ಮೇಲೆ ನಾನು 2 ಚಮಚ ಬಿಸಿ ಬಿಸಿ ಕಾಯ್ದಿರೋ ಎಣ್ಣೆ. ಈ ಕಾಯ್ದಿರೋ ಎಣ್ಣೆ ಹಾಕೋದ್ರಿಂದ ಏನಾಗ್ತದ, ಈಗ ನಾವೇನ್ ಬಜ್ಜಿ ಕರಿತೀವಲ್ಲ ಒಳಗ ಪೊಳ್ಳು ಬಂದು ಹೌರ್ಗ್ ಆಗ್ತಾವ. ಸೋಡಾ ಮತ್ತು ಬಿಸಿ ಎಣ್ಣೆ ಹಾಕಿದ್ಮೇಲೆ ಬಹಳ ಜೋರಾಗಿ ಚಂದ ಕಂಟಿನ್ಯೂಸ್ ಕೈ ಆಡಿಸ್ಬೇಕು. ಅಂದ್ರೆ ಒಳಗಡೆ ಏರಿಯೇಷನ್ ಆಗ್ಬೇಕು, ಹಿಟ್ಟು ಹೌರ್ಗ ಉಬ್ಬಿ ಬರ್ಬೇಕು. ಅಲ್ಲಿವರೆಗೂ 1-2-3 ನಿಮಿಷ ಚಂದ ಕಂಟಿನ್ಯೂಸ್ ಕೈ ಆಡಿಸ್ರಿ. ಇದ್ರಲಿಂದ ಬಜಿಗಳು ಬಹಳ ಹೌರ್ಗ ಆಗ್ತಾವ. ಚಲೋ ಕಾಯ್ದಿರೋ ಎಣ್ಣೆ ಒಳಗ ಸಣ್ಣ ಸಣ್ಣ ಉಂಡಿಗಳನ್ನ ಹಾಕೋಣ. ಬಹಳ ದೊಡ್ಡದು ಹಾಕ್ಬೇಡ್ರಿ, ಸಣ್ಣ ಸಣ್ಣ ಹಾಕಿದ್ದೆ ನೋಡ್ಬೋದು ನೀವು ಎಷ್ಟು ಉಬ್ಬಿ ದೊಡ್ಡ ದೊಡ್ಡದು ಸೈಜಿನೊಳಗ ಆಗ್ತವೆ. ಈ ರೆಸಿಪಿನ ನೀವು ನಾ ಹೇಳೋ ಕೆಲವು ಟಿಪ್ಸ್ ನಿಂದ ಫಾಲೋ ಮಾಡಿದ್ರೆ ಬಹಳ ಪರ್ಫೆಕ್ಟ್ ಆದ ಹಗುರವಾದ ಈ ಮಂಗಳೂರು ಬಜ್ಜಿ ಮಾಡ್ಬೋದು. ಯೂಶುವಲಿ ಏನಾಗ್ತದ, ಮೈದಾ ಹಿಟ್ಟಿನಿಂದ ನಾವು ಬಜ್ಜಿ ಮಾಡಿದಾಗ ಒಳಗ ಸ್ವಲ್ಪ ಕಲ್ ಮತ್ತ ಸ್ವಲ್ಪ ಹಾರ್ಡ್ ಆಗಿ ಇರ್ತದ ಮೈದಾ. ಅದಕ್ಕ ನಾವು ಸೋಡಾದ ಜೊತೆಗೆ ಕಾಯ್ದಿರೋ ಬಿಸಿ ಎಣ್ಣೆ ಹಾಕಿ ಚಂದ ಅದನ್ನ ಕೈಯಿಂದ ಕಲಸಿದಾಗ ಬಹಳ ಹಗುರವಾದ ಬಜಿಗಳಾಗ್ತವ. ಇದನ್ನ ನೀವು ಮೀಡಿಯಂ ಟು ಸ್ವಲ್ಪ ಹೈ ಫ್ಲೇಮ್ ಒಳಗೆ ಮಾಡ್ಬೇಕಾಗ್ತದ. ಪೂರ್ತಿ ಲೋ ಫ್ಲೇಮ್ ಒಳಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಗರಿ ಗರಿಯಾದ ಮಂಗಳೂರು ಬಜ್ಜಿ ರೆಡಿ ಆಗಿದೆ. ಚಟ್ನಿ ಜೊತೆಗೆ ಇದನ್ನ ಸರ್ವ್ ಮಾಡ್ರಿ. ಥ್ಯಾಂಕ್ ಯು.